ಅದರಲ್ಲಿ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಯಾರೂ ಥರ್ಡ್ ಪಾರ್ಟಿಯಲ್ಲೂ ಕೂಡ ಇಲ್ಲ. ತನಿಖೆ ಮಾಡಬೇಕಂದ್ರೆ ಇವತ್ತು ಅಧಿಕಾರಿಗಳು ಕೂಡ ಇವತ್ತು ಒಂದು ಯಾವ ಥರ ಆಗಿದೆ ಪರಿಸ್ಥಿತಿ ಅಂತಂದರೆ ಯಾರಿಗೂ ಭಯದ ಒಂದು ವಾತಾವರಣನೇ ಇಲ್ಲ. ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದು ಅಧಿಕಾರಿಗಳು ಇವತ್ತು ಅವರು ವಾಹನಗಳು ಇವತ್ತು ನಿಮ್ಮ ತೆರಿಗೆ ಹಣ ಇವತ್ತು ಏನು ಅವರು ವಾಹನಗಳು ಸರ್ಕಾರ ಕೊಡ್ತಾರೆ, ಅವೆಲ್ಲ ವಾಹನಗಳು ಇವತ್ತು ನೋಡ್ರಿ ನೀವು ಅಧಿಕಾರಿಗಳು ಅವ್ರ ಮಕ್ಕಳಿಗೆ ಶಾಲೆ ಬಿಡೋದು, ಅವರು ಮಾರ್ಕೆಟಿಂಗ್ ಹೋಗೋದು, ಪ್ರೈವೇಟಿಗೆ ಎಲ್ಲಿ ಬೇಕಲ್ಲಿ ಗಾಡಿಗಳನ್ನು ನಿಲ್ಲಿಸಿದ್ದು ನಾವು ನೋಡ್ತೀವಿ. ಇವತ್ತು ಅದ್ರ ಬಗ್ಗೆಯೂ ಇವತ್ತು ಸರ್ಕಾರ ಕಡಿವಾಣ ಹಾಕಬೇಕು. ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಎಲ್ಲಿ ಬೇಕಲ್ಲಿ ಇವತ್ತು ಅವ್ರ ಮಕ್ಕಳಿಗೆ ಶಾಲೆ ಬಿಡೋದಾಗಲಿ, ಮಾರ್ಕೆಟ್ ಹೋಗೋದಾಗಲಿ, ಇವತ್ತು ಅವ್ರ ಗಾಡಿಗಳು ಓಪನ್ ಆಗಿ ಓಡಾಡ್ತಾ ಇದೆ. ಅದಕ್ಕೆ ಯಾರು ಒಬ್ಬರು ಅಧಿಕಾರಿಗಳು ಕೂಡ ಕಡಿವಾಣ ಹಾಕೋಕ್ಕೆ ಮುಂದಾಗ್ತಾ ಇಲ್ಲ. ಇವೆಲ್ಲ ವಿಚಾರಗಳು ನೋಡಿದ್ರೆ ಯಾವ ಪರಿಸ್ಥಿತಿಗೆ ನಮ್ಮ ದೇಶ ಹೋಗ್ತಾ ಇದೆ, ಈ ನಾಡು ಹೋಗ್ತಾ ಇದೆ ಎಂಬುದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇವತ್ತು ಜನರು ಇವತ್ತು ಪಾಪ ಬಡವರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ರೈತರು ಪೂರ ಕಂಗಾಲಾಗಿ ಹೋಗಿದ್ದಾರೆ. ಇವತ್ತು ಬೆಳೆ ಅವರು ಕಟ್ಟದಂಥ ಇನ್ಶೂರೆನ್ಸ್ ಹಣನೇ ಕೊಡೋಕ್ಕೆ ಇವತ್ತು ಅವ್ರ ಹತ್ರ ಅವ್ರು ಕಟ್ಟದಂಥ ಇನ್ಶೂರೆನ್ಸ್ ಹಣನೇ ಇವತ್ತು ಬರೀ 50% ಕಟ್ಟಿದ್ದಾರೆ. CM ಅವರೇ ತಮಗೆ ಗೊತ್ತಿದೆ, ತಮ್ಮ ಮಾಧ್ಯಮದಲ್ಲೇ ರಿಪೋರ್ಟ್ ಇದೆ, 672 ಕೋಟಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದರು. ಕೇವಲ 362 ಕೋಟಿ ಮಾತ್ರ ಬಂದಿದೆ. ಇನ್ನು ಹಳೇದು ಅದು. ಈಗ ಮತ್ತೆ ಬೆಳೆ ವಿಮೆ ಕಟ್ಟಿದ್ದಾರೆ, ಅದ್ರ ಹಣ ಯಾವಾಗ ಕೊಡೋರು? ಬೆಳೆ ಪರಿಹಾರವೇ ₹1 ಕೊಟ್ಟಿಲ್ಲ ಇಲ್ಲಿವರೆಗೆ. ನಾನು ಅದಕ್ಕೆ ಮೊನ್ನೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ಅವರು ನೇರವಾಗಿ ಹೇಳಿದ್ರು, ರಾಜ್ಯ ಸರ್ಕಾರ ಕೂಡ ಮುಂದಾಗಲಿ, ನಾವು ಕೂಡ ಕೇಂದ್ರಕ್ಕೆ ಶಿಫಾರಸು ಮಾಡಿ ಹೆಚ್ಚಿನ ಅನುದಾನವನ್ನು ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತೇಳಿ ನೇರವಾಗಿ ಕುಮಾರಸ್ವಾಮಿ ಅವರು ನೇರವಾಗಿ APMC ಯಾರ್ಡಲ್ಲಿ ದೂರವಾಣಿ ಮುಖಾಂತರ ಮಾತಾಡಿದ್ದು ತಾವೆಲ್ಲರೂ ಕೇಳಿಸ್ಕೊಂಡಿದ್ರಿ. ಜನತಾದಳ ಪಕ್ಷ ಆಡಳಿತ ಇದ್ದಾಗ ತಮಗೆಲ್ಲರಿಗೂ ಗೊತ್ತಿರಲಿ, ಸಾಲ ಮನ್ನಾ ಮಾಡಿದ್ದಾಗಿರ್ಬೋದು, ರೈತರ ಸಬ್ಸಿಡಿ ಆಗಿರ್ಬೋದು, ಹಲವಾರು ವಿಚಾರಗಳು ರೈತರ ಪರವಾಗಿ ನಮ್ಮ ಪಕ್ಷ ಯಾವ ಥರ ನಡ್ಕೊಂಡಿದ್ದು ಉದಾಹರಣೆಗಳು ತಮಗೆಲ್ಲರಿಗೂ ಗೊತ್ತಿದೆ, ಜನರಿಗೂ ಗೊತ್ತಿದೆ. ಅದಕ್ಕೆ ಮುಂದೇನು ಭಾಳ ಹೆಚ್ಚಿಗೆ ಸಮಯ ಇನ್ನೇನಿಲ್ಲ ಅಂತ ಅನಿಸ್ತಾ ಇದೆ. ಈ ಸರ್ಕಾರ ಯಾಕೋ ಒಂದು ಕಡೆ ಇವ್ರ ಆಡಳಿತ ನೋಡಿದ್ರೆ ಯಾವತ್ತೂ ಬಿದ್ದೋಗುತ್ತೆ ಎಂಬುದೊಂದು ಲಕ್ಷಣ ಕಾಣ್ತಾ ಇದೆ. ಅತಿ ಶೀಘ್ರವಾಗಿ ಇಂಥ ಕೆಟ್ಟ ಸರ್ಕಾರ ಕರ್ನಾಟಕದಲ್ಲಿ ಬರಬಾರ್ದು. ಇಂಥ ಒಂದು ರೈತ ವಿರೋಧಿ ಸರ್ಕಾರಕ್ಕೆ ನಾವು ಮತಗಳು ಹಾಕಿದ್ದೀವಿ ಅಂತೇಳಿ ಇವತ್ತು ರೈತರು ಕೂಡ ಇವತ್ತು ಕಷ್ಟದಲ್ಲಿದ್ದಾರೆ. ಅವ್ರು ಕಣ್ಣೀರು ಒರೆಸೋರು ಯಾರು? ಇದ್ರ ಬಗ್ಗೆ ದಯಮಾಡಿ ಮಾಧ್ಯಮದಲ್ಲಿ ನಾನು ಹೇಳೋದಷ್ಟೇ, ಇಂಥವೆಲ್ಲ ಸಿಟಿಯಲ್ಲೇ ಈ ಪರಿಸ್ಥಿತಿ ಇದ್ದಾಗ ಹಳ್ಳಿಗಳಲ್ಲಿ ತಾವು ಹೋಗಬೇಕು. ನಾವು ಕೂಡ ಹೋಗ್ತೀವಿ. ಹೋದಂಥ ಸಮಯದಲ್ಲಿ ತಾವು ಬರಬೇಕು, ಬಂದು ವೀಕ್ಷಣೆ ಮಾಡಿ ಅವರಿಗೆ ಏನೇನು ಇವತ್ತು ಕಷ್ಟ ಆಗಿದೆ, ರೈತರಿಗಾಗಿರ್ಬೋದು, ಇವತ್ತು ಮಳೆಗಳು ಮುಳುಗಿ ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ನೂರಾರು ಜಾನುವಾರುಗಳು ಇವತ್ತು ತೀರೋಗಿದ್ದಾವೆ. ಅವೆಲ್ಲ ಒಂದು ಕಂಪನ್ಸೇಷನ್ ಕೊಡಲು ಇವತ್ತು ಸರ್ಕಾರದ ಹತ್ರ ದುಡ್ಡೇ ಇಲ್ಲ. ಬೆಳೆ ವಿಮೆ ಕಟ್ಟಿದ್ದು ಹಿಂದಿಂದೇ ಬೆಳೆ ವಿಮೆ ಇನ್ಶೂರೆನ್ಸ್ ಹಣ ಇವತ್ತು ರೈತರಿಗೆ ಕೊಟ್ಟಿಲ್ಲ. ಇನ್ನು ಮುಂದೆ ಈ ಸಲ ಕಟ್ಟಿದ ಹಣ ಯಾವಾಗ ಕೊಡೋರು ಇವರು? ಪರಿಹಾರ ಯಾವಾಗ ಕೊಡೋರು ಇವರು? ಇದುವರೆ ಅವ್ರ ಇನ್ಶೂರೆನ್ಸ್ ಅವ್ರು ಹಕ್ಕದು, ಅವ್ರು ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿದ್ದಾರೆ ಅಂದರೆ ಬೆಳೆ ಹಣ ಅವರಿಗೆ ಸರ್ಕಾರ ಕೊಡಬೇಕಲ್ಲ, ಅದು ಇನ್ಶೂರೆನ್ಸ್ ಕಂಪ್ನಿಗಳು ಕೊಡ್ತಾರೆ. ನಿಮ್ಮ ಪಾತ್ರ ಏನಿದೆ? ಸರ್ಕಾರ ವತಿಯಿಂದ ನೀವು ಏನು ಕೊಟ್ಟಿದ್ದೀರಿ? ಸಾಲ ಮನ್ನಾ ಮಾಡಿ ತೋರಿಸಿ ನೋಡೋಣ. ಕುಮಾರಸ್ವಾಮಿ ಅವರು ಮಾಡಿದಾಗೆ ನಿಮ್ಮಲ್ಲಿ ಧೈರ್ಯವಿದ್ದರೆ ಇವತ್ತು ಇಷ್ಟೊಂದು ಮಳೆ ಆಗಿದೆ, ಈ ಭಾಗಕ್ಕೆ ಇವತ್ತು ನಷ್ಟವಾಗಿದೆ, ಸಾಲ ಮನ್ನಾ ಮಾಡಿ. ಕೇವಲ ಇವತ್ತು ಕರ್ನಾಟಕ ಬ್ಯಾಂಕ್ಗಳು ಅಷ್ಟೇ ಅಲ್ಲ, ಇವತ್ತು ರಾಷ್ಟ್ರೀಯ ಬ್ಯಾಂಕ್ಗಳನ್ನು ಕೂಡ ಸಾಲ ಮನ್ನಾ ಮಾಡಿ ಇತಿಹಾಸ ಮಾಡಿದ್ದು ಕುಮಾರಸ್ವಾಮಿ ಅವರು ಇವತ್ತು ನೆನೆಸ್ಬೇಕಾಗ್ತದೆ. ಪ್ರತಿಯೊಂದು ರೈತರು ನಾವು ಮೊನ್ನೆ ಎಲ್ಲ ಹೊಲಗಳಲ್ಲಿ ಭೇಟಿ ಆದಾಗ ಹೇಳ್ತಾಯಿದ್ರು, ಇವತ್ತು ನಾವು ಕುಮಾರಣ್ಣನವರಿಗೆ ನಾವು ನೋಡಬೇಕ್ರಿ, ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ನಮ್ಮ ಕಣ್ಣೀರು ಒರೆಸಂಥ ಪುಣ್ಯಾತ್ಮ ಆತ, ಸಾಲ ಮನ್ನಾ ಮಾಡಿದ್ದಾನೆ, ಇವತ್ತು ಸಬ್ಸಿಡಿ ಕೊಟ್ಟಿದ್ದಾರೆ ದೇವೇಗೌಡರು, ಹಲವಾರು ನೀರಾವರಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನೆನೆಸ್ತಾ ಇದ್ದಾರೆ. ಇದು ನಮ್ಮ ಪಕ್ಷ ಅಂತ ನಾನು ಜಂಬದಿಂದ ಹೇಳ್ಕೊತಾ ಇಲ್ಲ. ನೀವೇನು ಮಾಡ್ತಾಯಿದ್ರಿ? ಕೃಷಿ ಮಂತ್ರಿ ಇಲ್ಲಿವರೆಗೆ ಕಾಲಿಟ್ಟಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ. ನಿದ್ದೆ ಮಾಡ್ತಾ ಇದ್ದಾರೆ. ಏನು ಅವ್ರ ತಾಲೂಕಿಗೆ ಅವ್ರ ಜಿಲ್ಲೆಗೆ ಮಾತ್ರ ಸೀಮಿತ, ಬೆಂಗಳೂರಿಗೆ ಮಾತ್ರ ಸೀಮಿತನ ಕೃಷಿ ಮಂತ್ರಿಗಳು? ಇಷ್ಟೊಂದು ಇವತ್ತು ಬೆಳೆ ಲಾಸ್ ಆಗಿದೆ, ನೀವು ಇಲ್ಲಿವರೆಗೆ ನೀವು ಒಂದು ವಿಸಿಟ್ ಮಾಡಲ್ಲ ಅಂದರೆ ಎಷ್ಟು ಮಟ್ಟಿಗೆ ಆಡಳಿತ ನೀವು ಯಾವ ಥರ ಮಾಡ್ತಾಯಿದ್ದೀರಿ ಅನ್ನೋದು ಇವತ್ತು ಆತ್ಮಲೋಕನ ಮಾಡ್ಕೋಬೇಕು. ಅದಕ್ಕೆ ಇಂಥ ಒಂದು ಪರಿಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ. ತಮ್ಮ ಮಾಧ್ಯಮ ಮೂಲಕ ನಾನು ಹೇಳೋದು ಒಂದೇ, ದಯಮಾಡಿ ಕಮಿಷನರ್ ಅವರೇ, ನೀವು ನಿಮ್ಮ ಮನೆಯಲ್ಲಿ ಕೂತ್ರೆ ಕೆಲಸ ಆಗಲ್ಲ. ನೀವು ಪ್ರತಿ ಬಡಾವಣೆಗಳಿಗೆ ವಿಸಿಟ್ ಮಾಡಿ, ಎಲ್ಲೆಲ್ಲಿ ಈ ಥರ ಕಷ್ಟದಲ್ಲಿದ್ದಾರೆ ಜನರು, ಅವ್ರನ್ನ ಸ್ಪಂದನೆ ಕೊಟ್ಟು ನಿಮ್ಮ ಕೈಯಲ್ಲಿ ಅಧಿಕಾರಗಳಿರ್ತವೆ, ಹೆಚ್ಚಿನ ರೂಪದಲ್ಲಿ ಇನ್ನೂ ಮಷಿನರಿಗಳನ್ನು ತರಿಸಿ ಇದೆಲ್ಲ ಡ್ರೈನೇಜ್ ಕ್ಲಿಯರೆನ್ಸ್ ಮಾಡೋಂಥ ಕೆಲಸ ತಾವು ಮುಂದಿನ ದಿನಮಾನದಲ್ಲಿ ಮಾಡಬೇಕು. ವಿಶೇಷವಾಗಿ ಇಲ್ಲಿ ಗಾರ್ಡನ್ ಅಂತಿದೆ, ಪಬ್ಲಿಕ್ ಗಾರ್ಡನು, ಝೂ ಅಂತ ಹೇಳ್ತೀರಿ, ಇಲ್ಲಿ ಪೂರ ಎಲ್ಲ ಕಡೆ ನೋಡಿದ್ರೆ ನಿಮ್ಮ ಕಚರಾ ವಾಹನಗಳು ನಿಲ್ತಾವೆ. ಯಾಕೆ? ಬೇರೆ ಕಡೆ ಜಾಗ ಇಲ್ವಾ? ಇಲ್ಲಿ ಗಾರ್ಡನ್ ಬರ್ತಾರೆ ಜನ, ಫ್ರೆಶ್ ಬ್ರೀತು ವಾಕಿಂಗ್ ಅದು ಮಾಡ್ತಾರೆ. ಇಲ್ಲಿ ನೋಡಿರಿ ನೀವು ಪೂರ ನೂರಾರು ಕಚರಾ ಗಾಡಿಗಳು ಇಲ್ಲಿ ಪಾರ್ಕಿಂಗ್ ಮಾಡ್ತೀರಿ. ಮತ್ತು ಇದು ಗಾರ್ಡನ್ ಏನು ನೀವು ಕಚರಾ ಅಡ್ಡ? ಅದಕ್ಕೆ ಸಿಸ್ಟಮ್ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಈ ಥರ ಆದರೆ ಖಂಡಿತವಾಗಿ ನಿಮ್ಮ ಆಫೀಸ್ ಎದುರುಗಡೆನೇ ಉಗ್ರವಾದ ಹೋರಾಟ ಜನತಾದಳ ಪಕ್ಷ ಮುಂದಿನ ದಿನಮಾನದಲ್ಲಿ
ಮಾಡಬೇಕಾಗ್ತದಂತ ಎಚ್ಚರಿಕೆಯನ್ನು ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ.